ಆದಂಥ ಸ್ವಾಗತ. ಇಂದಿನ PM ಕಿಸಾನ್ 23ನೇ ಕಂತು ಜೂನ್ 20ರಿಂದ ಆರಂಭವಾಗಿದೆ. ಖಾತೆಗೆ 2,000 ರೂಪಾಯಿ ಜಮಾ ಆಗ್ತಾ ಇದೆ ನೋಡಿ ರೈತ ಬಾಂಧವರೇ. ಕೇಂದ್ರ ಸರ್ಕಾರದ PM ಕಿಸಾನ್ ಯೋಜನೆಯ 23ನೇ ಕಂತಿನ ಬಿಡುಗಡೆ ದಿನಾಂಕ 20ರಂದು ಪ್ರಕಟಿಸಿತ್ತು. ರೈತರ ಖಾತೆಗೆ 2,000 ರೂಪಾಯಿ ಜಮಾ ಆಗಲಿದೆ. ಫಲಾನುಭವಿಗಳ ಪಟ್ಟಿ ಚೆಕ್ ಮಾಡೋ ವಿಧಾನವನ್ನು ನೋಡ್ಕೊಂಡು ಬರೋಣ ಇದೊಂದು ವಿಡಿಯೋದಲ್ಲಿ. ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಇನ್ನು ಯಾರಿಗೆ ಜಮಾ ಆಗಿಲ್ಲ ಅಂದರೆ ನೋಡ್ಕೋಬಹುದು ರೈತರೇ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಲಾಭ ಪಡೆಯುತ್ತಿರುವ ದೇಶದ ಕೋಟ್ಯಾಂತರ ರೈತರಿಗೆ ಕೇಂದ್ರ ಸರ್ಕಾರ ಭರ್ಜರಿ ಸುದ್ದಿ ನೀಡಿದೆ. ಮುಂದಿನ 23ನೇ ಕಂತಿನ ಹಣ ಬಿಡುಗಡೆ ದಿನಾಂಕ ಅಧಿಕೃತವಾಗಿ ಘೋಷಣೆಯಾಗಿದ್ದು ರೈತರು ಬಹುದಿನದ ನಿರೀಕ್ಷೆಯ ಕೊನೆಗೊಂಡಿದೆ. ಅರ್ಹ ರೈತರ ಖಾತೆಗೆ ಬ್ಯಾಂಕ್ಗೆ 2,000 ರೂಪಾಯಿ ಜಮಾ ಆಗಿದೆ. ಪಶ್ಚಿಮ ಬಂಗಾಳದ ಹುಗ್ಲಿ ಜಿಲ್ಲೆಯಲ್ಲಿ ತಾರಕೇಶ್ವರದಲ್ಲಿ ನಡೆದ ಬಹುತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. PM ಕಿಸಾನ್ ಯೋಜನೆಯ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕ ನೆರವಾಗಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಇದರಲ್ಲಿ ಅಡಿಯಲ್ಲಿ ರೈತರಿಗೆ ವಾರ್ಷಿಕವಾಗಿ 6,000 ತಲಾ 2,000ದಂತೆ 3 ಸಮಾನ ಕಂತುಗಳನ್ನು ನೀಡಲಾಗುತ್ತದೆ. ಈ ಹಣವನ್ನು ರೈತರ ಬೀಜ, ರಸಗೊಬ್ಬರ, ಕೃಷಿ ಉಪಕರಣ ಸೇರಿದಂತೆ ಇತರ ಕೃಷಿ ಚಟುವಟಿಕೆಗೆ ಬಳಸಿಕೊಳ್ಳಬಹುದು. ಯಾರ ಖಾತೆಗೆ ಹಣ ಬಂದಿಲ್ಲ ಎಂದು ನೋಡೋದಾದರೆ ಎಲ್ಲ ರೈತರಿಗೂ ಈ 23ನೇ ಕಂತಿನ ಹಣ ಸಿಗುವುದಿಲ್ಲ. ಹಣ ಪಡೆಯಲು ಸರ್ಕಾರ ಕೆಲವು ಕಡ್ಡಾಯ ನಿಯಮಗಳನ್ನು ವಿಧಿಸಿದೆ. ಈ KYC ಕಡ್ಡಾಯವಾಗಿದೆ. ಆಧಾರ್ ಕಾರ್ಡ್ ಲಿಂಕ್. ರೈತರ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಲಿಂಕ್ ಆಗಿರಬೇಕು. ಭೂ ದಾಖಲೆಗಳ ಪರಿಶೀಲನೆಗೆ PM ಕಿಸಾನ್ ಪೋರ್ಟಲ್ನಲ್ಲಿ ರೈತರ ಜಮೀನಿನ ವಿವರ ಸರಿಯಾಗಿ ದಾಖಲೆ ಆಗಿರಬೇಕು. ಫಲಾನುಭವಿಗಳ ಪಟ್ಟಿಯಿಂದ ಯಾರು ಹೊರಗೆ ಹೋಗುತ್ತಾರೆ ಅಂದರೆ ಸರ್ಕಾರದ ಅನರ್ಹ ಫಲಾನುಭವಿಗಳ ಪತ್ತೆ ಹಚ್ಚಲು ಕಟ್ಟುನಿಟ್ಟಿನ ತಪಾಸಣೆ ಆರಂಭವಾಗಿದೆ. ಫೆಬ್ರವರಿ 2019ರಲ್ಲಿ ನಂತರ ಹೊಸದಾಗಿ ಜಮೀನು ಖರೀದಿಸಿದ ರೈತರಿಗೆ ಒಂದೇ ಕುಟುಂಬದ ಗಂಡ ಹೆಂಡತಿ ಇಬ್ಬರು ಯೋಜನೆಯ ಲಾಭ ಪಡೆಯುತ್ತಿರುವವರು ಇಂಥವರು ಈ ಪಟ್ಟಿಯಲ್ಲಿ ಬರುವುದಿಲ್ಲ. ಪಟ್ಟಿಯಲ್ಲಿ ನಿಮ್ಮ ಹೆಸರು ಹೇಗೆ ಚೆಕ್ ಮಾಡ್ಕೋದಂದರೆ ನೋಡ್ಬೋದು ರೈತರೇ. ನಿಮ್ಮ ಖಾತೆಗೆ ಹಣ ಬರುತ್ತಿದೆ ಎಂದು ನಿಮ್ಮ ಮೊಬೈಲ್ ಮೂಲಕ ಪರಿಶೀಲನೆ ಮಾಡ್ಬೋದು. ಮೊದಲನೇದಾಗಿ PM ಕಿಸಾನ್ ಅಧಿಕೃತ ವೆಬ್ಸೈಟ್ ಆದಂಥ pmkisan.government.in ಭೇಟಿ ನೀಡಿ ಅಲ್ಲಿ ಮುಖ್ಯ ಪುಟದಲ್ಲಿ ಬೆನಿಫಿಟ್ ಲಿಸ್ಟನ್ನು ಆಯ್ಕೆ ಮಾಡಿ ಕ್ಲಿಕ್ ಮಾಡಿ ನಂತರ ನಿಮ್ಮ ರಾಜ್ಯ ಹಾಗೂ ಜಿಲ್ಲೆ ಹಾಗೂ ತಾಲೂಕು ಹಾಗೆ ಗ್ರಾಮವನ್ನು ಆಯ್ಕೆ ಮಾಡಿ ಕೊನೆಯದಾಗಿ ಗ್ರೇಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮೂರಿನ ಸಂಪೂರ್ಣ ಅರ್ಹ ರೈತರ ಪಟ್ಟಿ ಪರದೆ ಮೇಲೆ ಕಾಣುತ್ತದೆ. ಅದರಲ್ಲಿ ನಿಮ್ಮ ಹೆಸರು ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬಹುದು ರೈತ ಬಾಂಧವರೇ.